ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ನಿಮಗೆ ಮೊದಲಿಗೆ ಮನೆಯಲ್ಲೇ ಸ್ಕಿನ್ ಟ್ಯಾನ್ ಹೇಗೆ ರಿಮೂವ್ ಮಾಡೋದಂತ ಹೇಳಿ ತಿಳಿಸಿಕೊಡ್ತೇನೆ ಬನ್ನಿ. ಮೊದಲಿಗೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕಬೇಕು. ನಂತರ 1 ಸ್ಪೂನಷ್ಟು ಹನಿ. ನಂತರ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ಥರ ಮಾಡಬೇಕೀಗ ಅದನ್ನು. ನಾನು ಇದನ್ನು 1 ಇಯರಿಂದ ಟ್ಯಾನ್ ರಿಮೂವಲ್ಗೆ ಯೂಸ್ ಮಾಡ್ತಿದ್ದೇನೆ. ನನಗಂತೂ ಇದು ತುಂಬ ಯೂಸ್ಫುಲ್ ಆಗಿದೆ ಗೈಸ್. ಮತ್ತು ಆದರೆ ನಿಮಗೆ ಈಗ ವೀಕಲ್ಲಿ 1 ಟೈಮ್ ಆರ್ 2 ಟೈಮ್ ನಿಮಗೆ ಹಾಕ್ಬೋದು. ಮತ್ತು ಇದೊಂದು ಹಾಕಿದ ನಂತರ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು. ಮತ್ತು ಕೆಲವರಿಗೆ ಕಡಲೆ ಹಿಟ್ಟು ಅಂತ ಹೇಳಿದರೆ ಅಲರ್ಜಿ ಎಲ್ಲ ಇರ್ತದೆ, ಅಂಥವರೆಲ್ಲ ಯೂಸ್ ಮಾಡಬೇಡಿ ಇದನ್ನು. ಇದು ಮನೆಯದ್ದು ಪ್ರಾಡಕ್ಟ್ ಆಗಿರೋದರಿಂದ ಆಲ್ಮೋಸ್ಟ್ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ಸಹ ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ ಅಂತ ಒಂದು ನೋಡಿಕೊಂಡು ನೀವು ಹಚ್ಚಿ. ಆ್ಯಂಡ್ ನೆಕ್ಸ್ಟ್ ಮುಲ್ತಾನ್ ಮಿಟ್ಟಿ. ಇದರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ. ಇದಕ್ಕೆ ನೀವು ರೋಸ್ ವಾಟರ್ ಕೂಡ ಆ್ಯಡ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಮಿಲ್ಕ್ ಕೂಡ ಹಾಕ್ಬೋದು. ನಾನಿಲ್ಲಿ ಮಿಲ್ಕ್ ಆ್ಯಡ್ ಮಾಡಿದ್ದೇನೆ. ನನಗೆ ರೋಸ್ ವಾಟರ್ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ, ಹಾಗಾಗಿ ಮಿಲ್ಕ್ ಯೂಸ್ ಮಾಡೋದು ನಾನು. ಇದು ನಮ್ಮ ಫೇಸ್ಗೆ ಗ್ಲೋಗೆ ತುಂಬ ಹೆಲ್ಪ್ ಮಾಡ್ತದೆ. ಇದನ್ನು ಕೂಡ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಸಹ ವೀಕಲ್ಲಿ ನಿಮಗೆ ಬೇಕಾದರೆ 1 ಟೈಮ್ ಹಾಕ್ಬೋದು ಆರು 2 ಟೈಮ್ ಹಾಕ್ಬೋದು. ಇದು ಸಹ 10 ಮಿನಿಟ್ಸ್ ಇಟ್ಟರೆ ಸಾಕು. ಇದನ್ನು ಹಾಕಿ ನೀವು 10 ಮಿನಿಟ್ಸ್ ಇಟ್ಟು ಮತ್ತು ಫೇಸ್ ವಾಶ್ ಮಾಡಿದರೆ ಸಾಕು. ಇದು ಫೇಸ್ ಗ್ಲೋಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತದೆ ಗೈಸ್. ಓಕೆ, ನಾನು ಮನೆಯಲ್ಲೇ ಹೇಗೆ ಸ್ಕಿನ್ ಕೇರ್ ಮಾಡ್ತೇನೆ ಅಂತ ಹೇಳಿ ನಿಮಗೆ ತಿಳಿಸಿಕೊಟ್ಟೆ. ಈಗ ನಾನು ಯಾವುದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ. ನಾನು ಯೂಸ್ ಮಾಡುವ ಫೇಸ್ ವಾಶ್ ಹಿಮಾಲಯ ಅವರದ್ದು. ಇದು ನೀಮ್ ಮತ್ತು ಟರ್ಮರಿಕ್ ಇದೆ ಇದರಲ್ಲಿ ಪಿಂಪಲ್ ಕೂಡ ಪ್ರಿವೆಂಟ್ ಆಗ್ತದೆ. ಮತ್ತು ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ನಾನು ಇದನ್ನೇ ಯೂಸ್ ಮಾಡ್ತಿದ್ದೇನೆ. ನಾನು ಫೇಸ್ ವಾಶ್ ಬೇರೆ ಬ್ರ್ಯಾಂಡಿದ್ದು ಯಾವುದು ಯೂಸ್ ಮಾಡ್ತಿಲ್ಲ. ನಾನು ಇದನ್ನೇ ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೇನೆ. ನಾನು ಯೂಸ್ ಮಾಡೋದು ಪಾಂಡ್ಸ್ ಅವರ ಮಾಯಿಶ್ಚರೈಸರ್. ಇದು ಆ್ಯಕ್ಚುಲಿ ಲೈಟ್ ವೆಯ್ಟ್ ಜೆಲ್ ಗೈಸ್, ಮತ್ತು ಬೇಗ ಅಬ್ಸರ್ವ್ ಮಾಡ್ತದೆ ಫೇಸಿಗೆ. ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ಗೆ ಕೂಡ ಸೂಟ್ ಆಗ್ತದೆ. ಇದು ನನಗೆ ಹೇಗೆ ಬೆನಿಫಿಟ್ ಆಯಿತು ಅಂತ ಹೇಳಿದರೆ, ಪಿಂಪಲ್ಸನ್ನು ಇದು ಪ್ರಿವೆಂಟ್ ಮಾಡ್ತದೆ ಗೈಸ್. ಅಂದರೆ ಇದನ್ನು ನಾನು ತುಂಬ ಸಮಯದಿಂದ ಯೂಸ್ ಮಾಡ್ತಿದ್ದೇನೆ. ಪಿಂಪಲ್ನ ವಿಷಯದಲ್ಲಿ ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ. ಪಿಂಪಲ್ಸ್ ಆಗದಾಗೆ ನೋಡ್ಕೊಳ್ತದೆ. ಸೊ ಇದು ಯೂಸ್ ಮಾಡಿದ ಮೇಲೆ ಪಿಂಪಲ್ಸ್ ಎಲ್ಲ ನನಗೆ ತುಂಬ ಕಡಿಮೆ ಆಗಿತ್ತು. ಸೊ ಅದಕ್ಕೆ ನಾನು ಇದನ್ನೇ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ನಾನು ಮೋಸ್ಟ್ ಯೂಸ್ ಮಾಡೋದು ಪಾಂಡ್ಸ್ ಮತ್ತು ಲ್ಯಾಕ್ಮಿ ಅವರ ಪ್ರಾಡಕ್ಟ್ಸೇ. ಸೊ ಈಗ ಮಾಯಿಶ್ಚರೈಸರ್ ಆಯಿತು, ನಾನು ಸಿರಮ್ ಕೂಡ ಪಾಂಡ್ಸ್ ಅವರದ್ದೇ ಯೂಸ್ ಮಾಡೋದು. ಒಂದು ಒಳ್ಳೆ ಪ್ರಾಡಕ್ಟ್. ಆದರೆ ಇದು ಎಲ್ಲರ ಸ್ಕಿನ್ ಟೈಪ್ಗೆ ಸೂಟ್ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಕೆಲವರಿಗೆ ಇದು ಸೂಟ್ ಆಗೋದಿಲ್ಲ, ಕೆಲವರಿಗೆ ಇದು ಪಿಂಪಲ್ಸ್ ಆಗ್ತದೆ. ಮತ್ತು ಇದು ಬಜೆಟ್ ಫ್ರೆಂಡ್ಲಿ ಕೂಡ. ಇದು ನನಗೆ ಸಿಕ್ಕೋದು ಜಸ್ಟ್ 180 ರುಪೀಸಿಗೆ. ಮತ್ತು ನಾನು ಇದನ್ನು ಯೂಸ್ ಮಾಡುವ ಎಲ್ಲ ಪ್ರಾಡಕ್ಟ್ಸ್ ಕೂಡ ಬಜೆಟ್ ಫ್ರೆಂಡ್ಲಿ ಗೈಸ್. ನೀವು ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಪಾಂಡ್ಸ್ ಸಿರಮ್ ಹೇಗೆ ಪಿಗ್ಮೆಂಟೇಷನ್ಗೆ, ಅಂದರೆ ನಮ್ಮದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ದದಲ್ಲ ಅದೆಲ್ಲ ಹೋಗ್ತದೆ. ನಾನು ಯೂಸ್ ಮಾಡುವ ಸನ್ಸ್ಕ್ರೀನ್ ಲ್ಯಾಕ್ಮಿ ಅವರದ್ದು. ಇದು ಆಯಿಲ್ ಸ್ಕಿನ್ಗೆ ತುಂಬ ಸೂಟೇಬಲ್ ಆಗ್ತದೆ. ನನ್ನದು ಕೂಡ ಸ್ವಲ್ಪ ಆಯಿಲ್ ಸ್ಕಿನ್ ಥರ. ಸೊ ಇದು ನಾನ್ ಸ್ಟಿಕ್ಕಿ, ಲೈಟ್ ವೆಯ್ಟ್, ಆ್ಯಂಡ್ ಇದು ಕೂಡ ಬೇಗ ಅಬ್ಸರ್ವ್ ಆಗ್ತದೆ ನಮ್ಮ ಫೇಸಿಗೆ. ಇದು ಮತ್ತು ನಮಗೆ ಮ್ಯಾಟ್ ಫಿನಿಶ್ ಲುಕ್ ಕೊಡ್ತದೆ. ಸೊ ಇದು ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಲ್ಯಾಕ್ಮಿ ಅವ್ರದ್ದು. ಆ್ಯಕ್ಚುಲಿ ನಾನು ಇದಕ್ಕಿಂತ ಮೊದಲು ಬೇರೆ ಬ್ರ್ಯಾಂಡ್ ಅವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಬ್ರ್ಯಾಂಡ್ ನೇಮ್ ಬೇಡ, ಬಟ್ ಅದು ನನಗೆ ಅಷ್ಟು ಸುಟೇಬಲ್ ಅಂತ ಅನಿಸ್ತಿರ್ಲಿಲ್ಲ ಫೇಸಿಗೆ. ಅಂದರೆ ಫೇಸ್ ಬ್ಲ್ಯಾಕ್ ಆಗ್ತಿತ್ತು. ಸೊ ಆದಮೇಲೆ ನಾನು ಲ್ಯಾಕ್ಮಿ ಟ್ರೈ ಮಾಡಿದೆ ಆದಮೇಲೆ ನನ್ನ ಫೇಸಿಗೆ ಇದು ತುಂಬ ಸುಟೇಬಲ್ ಆಯಿತು. ಸೊ ಅದಕ್ಕೆ ನಾನು ಇದನ್ನೇ ತುಂಬ ಸಮಯದಿಂದ ಇದನ್ನೇ ನಾನು ಯೂಸ್ ಮಾಡ್ತಿದ್ದೇನೆ. ನೆಕ್ಸ್ಟ್
ನೆಕ್ಸ್ಟ್ ನಾನು ಯೂಸ್ ಮಾಡುವ ಪ್ರಾಡಕ್ಟ್ ಬಂದುಬಿಟ್ಟು ಪಾಂಡ್ಸ್ ಅವರ BB ಕ್ರೀಮ್. ಇದು ಹೇಗೆ ನಮ್ಮ ಫೇಸ್ಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಇದು ಲೈಟ್ ಫೌಂಡೇಶನ್ ಥರ. ಅಂದರೆ ನಾವು ಆಫೀಸಿಗೆ ಹೋಗುವಾಗ ಸಹ ಆಗ್ಬೋದು, ಆರ್ ಕಾಲೇಜಿಗೆ ಹೋಗುವಾಗ ಸಹ ಆಗ್ಬೋದು. ಈ ಫಂಕ್ಷನ್ಗೆ ಹೋಗೋದ್ರಲ್ಲಿ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಮ್ ಹಾಕ್ಬೋದು. ಮತ್ತು ಇದರಲ್ಲಿ SPF PA++ ಕೂಡ ಇದೆ. ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸೊ ಇದು ರೆಗ್ಯುಲರ್ ಆಗಿ ಸಹ ಯೂಸ್ ಮಾಡ್ಬೋದು, ಫಂಕ್ಷನಿಗೆ ಸಹ ಯೂಸ್ ಮಾಡ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಲ್ಯಾಕ್ಮಿ ಕಾಂಪ್ಯಾಕ್ಟ್. ಇದು ನಾನು ಅಷ್ಟೇನು ಯೂಸ್ ಮಾಡೋದಿಲ್ಲ ಗೈಸ್. ಅಂದರೆ ಇದು ಫಂಕ್ಷನ್ಗೆ ಹೋಗುವಾಗೆಲ್ಲ ಹಾಕಲಿಕ್ಕೆ ಒಳ್ಳೆಯದಾದರೆ ನನಗೇನು ಅಷ್ಟು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ. ನಾನು ತುಂಬ ಇದನ್ನು ಕಡಿಮೆ ಯೂಸ್ ಮಾಡಿದ್ದೇನೆ ಈ ಪ್ರಾಡಕ್ಟನ್ನು. ಮತ್ತು ಈ ಪ್ರಾಡಕ್ಟ್ ಕೂಡ ಈಗ ಖಾಲಿ ಆಗಿದೆ. ಅಂದರೆ ನಾನು ಯೂಸ್ ಮಾಡಿ ಏನು ಖಾಲಿ ಆಗೇ ಇಲ್ಲ ಇದು. ಅಂದರೆ ಇದು ಬಿದ್ದು ಎಲ್ಲ ಹೊಡೆದೋಗಿ ಅದು ಪೌಡರ್ಲೆಲ್ಲ ಚೆಲ್ಲಿದ್ದು, ಹಾಗೆ ಇದು ಕೂಡ ಖಾಲಿ ಆಗಿದೆ. ಮೇ ಬಿ ನಾನು ಇದನ್ನು ನೆಕ್ಸ್ಟ್ ತೆಗೊಳ್ಳೋದು ಡೌಟು ಲ್ಯಾಕ್ಮಿ ಅವ್ರದ್ದು. ಅಂದರೆ ಇದು ಒಳ್ಳೆ ಪ್ರಾಡಕ್ಟೇ, ಆದರೆ ನನಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸಲಿಲ್ಲ. ಇಫ್ ನೀವು ತೆಗೊಂಡ್ರೆ ನಿಮಗೆ ಕಂಫರ್ಟೇಬಲ್ ಅನಿಸಿದರೆ ಹಾಕಿ ನೀವು. ಆ್ಯಂಡ್ ನೆಕ್ಸ್ಟ್ ಇನ್ಸೈಟ್ ಅವರ ಕಲೆಕ್ಟರ್. ಇದು ನಾನು ಅಷ್ಟೇನು ಯೂಸ್ ಮಾಡೋದಿಲ್ಲ. ಮತ್ತು ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದರೆ ತುಂಬ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ. ನಾನು ಇದನ್ನು ಯೂಸ್ ಮಾಡೋದು ಜಸ್ಟ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದ್ರೆ ಅದನ್ನು ಕವರ್ ಮಾಡಲಿಕ್ಕೆ. ಮತ್ತು ನಾನು ಜಾಸ್ತಿ ಯೂಸ್ ಮಾಡಿದ್ದು ಕೂಡ ಎರಡೇ ಶೇಡ್, ಒಂದು ಆರೆಂಜ್ ಮತ್ತು ಇನ್ನೊಂದು ಬ್ರೌನ್ ಶೇಡ್. ಇದು ಎಲ್ಲಿಗಾದರೂ ನಾನು ಫಂಕ್ಷನ್ಗೆಲ್ಲ ಹೋಗುವಾಗ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಸ್ವಲ್ಪ ಹೈಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ. ನಾನು ಯೂಸ್ ಮಾಡೋದು ಇನ್ಸೈಟ್ ಅವರ್ ಲಿಪ್ಸ್ಟಿಕ್. ಇದು ಲಾಂಗ್ ಲಾಸ್ಟಿಂಗ್ ಕೂಡ ಮತ್ತು ವಾಟರ್ ಪ್ರೂಫ್ ಕೂಡ, ಮತ್ತು ಇದು ಮ್ಯಾಟ್ ಟೆಕ್ಸ್ಚರ್ ಕೊಡ್ತದೆ ನಮ್ಮ ಲಿಪ್ಸ್ಗೆ. ಮತ್ತು ಏನಂತ ಹೇಳಿದ್ರೆ ಇದರಲ್ಲಿ ನಾನು 2 ಟೈಪ್ ಇದು ಯೂಸ್ ಮಾಡ್ತಿದ್ದೇನೆ. ಒಂದು ಪಿಂಕ್ ಕಲರ್, ಅದೇನೋ ರೆಡ್ ರೂಮ್ ಅಂತ ಹೇಳ್ತಾರಂತೆ ಇದ್ರಲ್ಲಿ ಬರ್ದಿರುವ ಹಾಗೆ. ಮತ್ತು ಇನ್ನೊಂದು ಕಾಫಿ ಕಲರ್ ಅಂದರೆ ಬ್ರೌನ್ ಕಲರ್ ಯೂಸ್ ಮಾಡ್ತಿದ್ದೇನೆ. ಇದು 2 ನಾನು ಇದನ್ನೇ ಹಾಕ್ತಿದ್ದೇನೆ, ಬೇರೆ ಲಿಪ್ಸ್ಟಿಕ್ ಏನು ಚೇಂಜ್ ಮಾಡೋದಿಲ್ಲ. ಇದು ನನಗೆ ತುಂಬ ಇದನ್ನು ಯೂಸ್ ಮಾಡಿ ನನಗೆ ಬೇರೆ ಪ್ರಾಡಕ್ಟ್ ಅವ್ರು ತೆಗೊಂಡ್ರೆ ನನಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ. ಸೊ ನಾನು ಇದೇ ಯೂಸ್ ಮಾಡ್ತಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ನಾನು ಲ್ಯಾಕ್ಮಿ ಅವ್ರದ್ದು ಲಿಪ್ಸ್ಟಿಕ್ ತೆಗೊಳ್ಬೇಕಂತ ಇದ್ದೇನೆ. ನನ್ನ ಶೇಡ್ ನನಗೆ ಸಿಕ್ಕಿದರೆ ನಾನು ಅದು ಕೂಡ ಟ್ರೈ ಮಾಡ್ತೇನೆ. ಆವಾಗ ನಾನು ನಿಮಗೆ ಹೇಳ್ತೇನೆ ಅದೇ ಹೇಗೆ ಉಂಟಂತ ಹೇಳಿ. ಮತ್ತು ನಾನು ಯೂಸ್ ಮಾಡುವ ಲಿಪ್ ಬಾಮ್ ಬಂದುಬಿಟ್ಟು ಹಿಮಾಲಯ ಅವರದ್ದು. ಇದರ ಬಗ್ಗೆ ನಾನೇನು ರಿವ್ಯೂಸ್ ಕೊಡಲಿಕ್ಕೆ ಹೋಗೋದಿಲ್ಲ ನಿಮಗೆ, ಯಾಕಂತ ಹೇಳಿದ್ದು ಇದು ನಾನು ರೀಸೆಂಟಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಫ್ ಇದರಲ್ಲಿ ಏನಾದರೂ ಸ್ವಲ್ಪ ಆದರೂ ರಿಸಲ್ಟ್ ಇದ್ದರೆ ನಾನು ನಿಮಗೆ ರಿವ್ಯೂ ಕೊಡ್ತೇನೆ. ಓಕೆ ಗೈಸ್, ನಿಮಗೆ ನಾನು ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನಿಸ್ಕೊಳ್ತೇನೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.